ಭೂಗೋಳ ವಿಭಾಗದ ಹೊಸ ಅಧ್ಯಾಯ 11ನೇ ಘಟಕ ಭಾರತದ ಜನಸಂಖ್ಯೆ ಈ ಪಾಠವನ್ನು ಕುರಿತು ಅಭ್ಯಾಸ ಮಾಡೋಣ. ಬಹಳ ಇಂಟ್ರೆಸ್ಟಿಂಗ್ ವಿಷಯ ಭಾರತದ ಜನಸಂಖ್ಯೆ. ಯಾಕೆಂದ್ರೆ ಇವತ್ತು ಜನಸಂಖ್ಯೆಯ ಬಗ್ಗೆ ಅರಿವನ್ನ ಮೂಡಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಅಗತ್ಯ. ಅನ್ಕೊಳ್ತೀವಿ, ಏನು ಜನಸಂಖ್ಯೆ ಅಂದ್ರೆ ಏನು, ಜನಸಂಖ್ಯೆ ಬಗ್ಗೆ ತಿಳ್ಕೊಂಡು ಏನಾಗಬೇಕಾಗಿದೆ ಅಲ್ವಾ? ಯಾವುದೇ ಒಂದು ರಾಷ್ಟ್ರ ಅಭಿವೃದ್ಧಿ ಹೊಂದಬೇಕು ಅಂತಂದ್ರೆ ಅಲ್ಲಿರ್ತಕ್ಕಂಥ ಜನಸಂಖ್ಯೆ ಬಹಳ ಮುಖ್ಯ. ಆದ್ರೆ ದೇಶದ ಅಭಿವೃದ್ಧಿಗೆ ಜನಸಂಖ್ಯೆ ಎಷ್ಟು ಬರವೋ ಅತಿಯಾದ್ರೆ ಅಷ್ಟೇ ಶಾಪ ಅಲ್ವಾ? ಎಲ್ಲದೂ ಅಷ್ಟೇ, ಎಷ್ಟಿರ್ಬೇಕು ಅಷ್ಟಿರ್ಬೇಕು. ಅದಕ್ಕಿಂತ ಜಾಸ್ತಿ ಆದ್ರೆ ಅದರಿಂದ ಅನುಕೂಲಕ್ಕಿಂತ ಅನಾನುಕೂಲನೇ ಜಾಸ್ತಿ. ಭಾರತದಲ್ಲಿ ಏನಾಗಿದೆ, ಭಾರತದ ಜನಸಂಖ್ಯೆ ಈ ಪಾಠದಲ್ಲಿ ನಾವು ಏನು ಅಭ್ಯಾಸ ಮಾಡ್ತೀವಿ, ಕಲಿಕಾಂಶಗಳನ್ನ ನೋಡ್ತಾ ಹೋಗೋದಾದ್ರೆ ಇವತ್ತಿನ ತರಗತಿಗೆ ಸಂಬಂಧಪಟ್ಟ ಹಾಗೆ ನಾವು ಪ್ರಮುಖವಾಗಿ ಕಲೀಲಿಕ್ಕೆ ಹೊರಟಿರ್ತಕ್ಕಂಥ ಕಲಿಕಾಂಶಗಳು ಜನಸಂಖ್ಯೆ ಅಂದ್ರೆ ಏನು, ಜನಸಂಖ್ಯೆ ಅರ್ಥ, ಜನಸಂಖ್ಯೆ ಹೇಗೆ ಬೆಳೆದು ಬಂದಿದೆ ಅಂದ್ರೆ ಜನಸಂಖ್ಯಾ ಪ್ರಗತಿ, ಜನಸಂಖ್ಯೆಯ ಬೆಳವಣಿಗೆ ಹೇಗೆ ಬೆಳೆದು ಬಂತು, ಆರಂಭದಲ್ಲಿ ಎಷ್ಟಿತ್ತು, 1901ರಿಂದ 2021ರವರೆಗಿನ ಜನಸಂಖ್ಯಾ ಬೆಳವಣಿಗೆ ದರವನ್ನ ಕುರಿತು ನಾವು ಅಭ್ಯಾಸ ಮಾಡ್ತೀವಿ. ಹಾಗೆ ಜನಸಂಖ್ಯಾ ಹೆಚ್ಚಳಕ್ಕೆ ಕಾರಣಗಳನ್ನ ಅಭ್ಯಾಸ ಮಾಡ್ತೀವಿ. ಜನಸಂಖ್ಯಾ ಹೆಚ್ಚಳಕ್ಕೆ ಕಾರಣ ಅದರಲ್ಲಿ 2 ಭಾಗ ಮಾಡ್ಕೊಂಡು ಹೇಳ್ತಾ ಹೋಗ್ತೀವಿ. ಜನಸಂಖ್ಯಾ ಹೆಚ್ಚಳ ಕಾರಣ ಏನು ಅಂತ, ಜನಸಂಖ್ಯಾ ಹೆಚ್ಚಳದ ಪರಿಣಾಮಗಳೇನು, ಏನ್ ತೊಂದರೆಗಳಾಗಿದೆ, ಏನ್ ದುಷ್ಪರಿಣಾಮಗಳು ಉಂಟಾಗುತ್ತೆ ಜನಸಂಖ್ಯೆ ಹೆಚ್ಚಾದ್ರೆ ಅದನ್ನ ಅಭ್ಯಾಸ ಮಾಡ್ತೀವಿ. ಜೊತೆಗೆ ಜನಸಂಖ್ಯೆಯನ್ನ ನಿಯಂತ್ರಿಸಲಿಕ್ಕೆ ಕೈಗೊಳ್ಳಬಹುದಾದಂತಹ ಕ್ರಮಗಳನ್ನ ಕುರಿತು ಅಭ್ಯಾಸ ಮಾಡ್ತೀವಿ. ಮತ್ತೆ ಇವತ್ತಿನ ತರಗತಿ ನಿಮಗೆ 3 ಅಂಕಗಳ ಪ್ರಶ್ನೆಗೆ ತುಂಬಾ ಪ್ರಮುಖವಾಗಿರ್ತಕ್ಕಂಥ ಒಂದು ಟಾಪಿಕ್ ಆಗಿದೆ. ಪ್ರಮುಖವಾಗಿ ಜನಸಂಖ್ಯೆ ಎಂದರೇನು, ಜನಸಂಖ್ಯಾ ಹೆಚ್ಚಳಕ್ಕೆ ಕಾರಣಗಳನ್ನ ತಿಳಿಸಿ ಅಂತ ಕೇಳ್ಬೋದು. ಜನಸಂಖ್ಯೆ ಹೆಚ್ಚಳ ಕಾರಣ ಅಥವಾ ಜನಸಂಖ್ಯಾ ಹೆಚ್ಚಳದಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು ಮತ್ತು ಅದರ ನಿಯಂತ್ರಣ ಕ್ರಮಗಳನ್ನ ಕೇಳ್ಬೋದು. ಹಾಗಾಗಿ ಗಮನ ಇಟ್ಟು ತರಗತಿಯನ್ನ ಆಲಿಸ್ತಾ ಹೋಗಿ. ಸೊ ಮೊದಲನೇ ಕಲಿಕಾಂಶಕ್ಕೆ ಬಂದ್ಬೇಡ. ಅರ್ಥ, ಜನಸಂಖ್ಯೆ ಅಂದ್ರೆ ಏನು? ಜನಸಂಖ್ಯೆ ಅಂದ್ರೆ ಏನ್? ಜನಸಂಖ್ಯೆ ಅಂದ್ರೆ ಜನರ ಸಂಖ್ಯೆ, ಜನರ ಸಂಖ್ಯೆ. ಎಲ್ಲಿ ಎಲ್ಲಿ ಈ ಒಂದು ಕ್ಲಾಸ್ ರೂಮ್ ಆದ್ರೆ ಇದು ಕ್ಲಾಸ್ ರೂಮ್ ನ ಜನಸಂಖ್ಯೆ ಅಲ್ವಾ? ಒಂದು ಹಳ್ಳಿದಾದ್ರೆ ಈ ಗ್ರಾಮದ ಜನಸಂಖ್ಯೆ, ಹಾಗೆ ಒಂದು ರಾಜ್ಯದಾದ್ರೆ ಆ ರಾಜ್ಯದ ಜನಸಂಖ್ಯೆ. ಸೊ ನಾವು ಭಾರತದ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ದೀವಿ. ಸೊ ಭಾರತದ ಜನಸಂಖ್ಯೆ, ಜನಸಂಖ್ಯೆ ಅಂದ್ರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ, ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ವಾಸಿಸುತ್ತಿರುವ ಒಟ್ಟು ಜನರ ಸಂಖ್ಯೆಯನ್ನ ಜನಸಂಖ್ಯೆ ಅಂತ ಕರೀತಾರೆ. ರೈಟ್? ಜನಸಂಖ್ಯೆ ಅಂದ್ರೆ ಒಂದು ನಿರ್ದಿಷ್ಟವಾದ ಪ್ರದೇಶದಲ್ಲಿ, ಒಂದು ನಿರ್ದಿಷ್ಟವಾದ ಗಡಿ ಪ್ರದೇಶ, ಅದು ಯಾವ್ದಾರು ಆಗಿರ್ಬೋದು. ಅದಕ್ಕೆ ಹೇಳಿದ್ದಲ್ಲ ನಾನು, ಇದಿಷ್ಟೇ, ಇದೊಂದು ಕ್ಲಾಸ್ ರೂಮ್, ಇದನ್ನೇ ಒಂದು ಗಡಿ ಅಂತ ಅನ್ಕೊಂಡ್ರೆ ಈ ನಿರ್ದಿಷ್ಟವಾದ ಪ್ರದೇಶದಲ್ಲಿ ಎಷ್ಟು ಮಕ್ಕಳಿದ್ದೀರಾ ಇಲ್ಲಿ, ಇದು ಈ ತರಗತಿಯ ಜನಸಂಖ್ಯೆ. ನಾವು ಅದೇನಂತೀವಿ ಇಲ್ಲಿ, ಜನಸಂಖ್ಯೆಯನ್ನೆಲ್ಲ ಸ್ಟ್ರೆಂತ್ ಎಷ್ಟಿದೆ ಅಲ್ವಾ? ಈ ತರಗತಿಯ ದಾಖಲಾತಿ ಎಷ್ಟಿದೆ, ಸ್ಟ್ರೆಂತ್ ಎಷ್ಟಿದೆ. ಸೊ ಅದೇ ಒಂದು ಹಳ್ಳಿಗೆ ಹೋದ್ರೆ ಈ ಒಂದು ಆ ಹಳ್ಳಿಯ ಗ್ರಾಮ ಪಂಚಾಯತಿ ಲೆಕ್ಕ ಇರುತ್ತೆ ಅಲ್ವಾ? ಈ ಗ್ರಾಮದ ಜನಸಂಖ್ಯೆ ಎಷ್ಟಿದೆ, ಆ ಗ್ರಾಮದ ಪ್ರತಿಯೊಂದು ಮನೆಯಲ್ಲಿರುವ ಕುಟುಂಬ ಸದಸ್ಯರ ಸಂಖ್ಯೆಯನ್ನ ಎಣಿಕೆ ಮಾಡಿ ಈ ಗ್ರಾಮದ ಜನಸಂಖ್ಯೆ ಇಷ್ಟು. ಸೊ ಹಾಗೆ ಭಾರತದ ಜನಸಂಖ್ಯೆ ಅಂತ ಬಂದಾಗ ಒಂದು ನಿರ್ದಿಷ್ಟವಾದ ಪ್ರದೇಶದಲ್ಲಿ ವಾಸಿಸುತ್ತಿರುವ ಒಟ್ಟು ಜನರ ಸಂಖ್ಯೆಯನ್ನ ನಾವು ಜನಸಂಖ್ಯೆ ಅಂತ ಕರಿತೀವಿ. ಈ ಜನಸಂಖ್ಯೆ ಹಾಗಾದ್ರೆ ಭಾರತದಲ್ಲಿ ಎಷ್ಟಿದೆ ಜನಸಂಖ್ಯೆ, ಭಾರತದ ಜನಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ನಾವೇನ್ ಹೇಳ್ಬೇಕು? ಪ್ರಸ್ತುತ ಎಷ್ಟಿದೆ ಒಂದು ಅಂದಾಜು ಹೇಳ್ಬೋದು ಅಷ್ಟೇನೆ. ಆದ್ರೆ ಕರಾರುವಕ್ಕಾಗಿ ಹೇಳಲಿಕ್ಕೆ ಬರಲ್ಲ. ಯಾಕೆ ಅಂದ್ರೆ 2021ರಲ್ಲಿ ಇನ್ನೂ ಜನಗಣತಿ ಮಾಡಿಲ್ಲ. ಜನಗಣತಿ ಅಂದ್ರೆ ಏನು? ಜನರ ಗಣತಿ, ಅಧಿಕೃತವಾಗಿ ಜನರನ್ನ ಕೌಂಟ್ ಮಾಡು, ಜನರನ್ನ ಎಣಿಕೆ ಮಾಡು. ಒಂದು ದೇಶದಲ್ಲಿರುವ ಜನರ ಸಂಖ್ಯೆಯನ್ನ ಅಧಿಕೃತವಾಗಿ ಎಣಿಕೆ ಮಾಡೋ ಕಾರ್ಯಕ್ಕೆ ಜನಗಣತಿ ಅಂತ ಕರೀತಾರೆ. ಪ್ರತಿ 10 ವರ್ಷಕ್ಕೊಂದ್ಸರಿ ಜನಗಣತಿ ಆಗುತ್ತೆ ಭಾರತದಲ್ಲಿ. 2011 ಎಷ್ಟರಲ್ಲಿ
2011ರ ಜನಗಣತಿಯ ಪ್ರಕಾರ ಭಾರತದ ಜನಸಂಖ್ಯೆ 121 ಕೋಟಿ ಅಂತ ಹೇಳಿ. ಎಷ್ಟಿದೆ? 121 ಕೋಟಿ. ಯಾವಾಗ? 2011ರ ಜನಗಣತಿಯ ಪ್ರಕಾರ. ನೋಡಿ ಮಕ್ಕಳೇ, ನಾವು ಪರೀಕ್ಷೆಗಳಲ್ಲಿ ಬರೀಬೇಕಾದ್ರೆ ಅದನ್ನ ಇಸ್ವಿ ಹಾಕಿ ಬರಿಬೇಕು. ಯಾಕೆಂದ್ರೆ 2021ಕ್ಕೆ ಅಂದ್ರೆ ಈ ವರ್ಷ ಜನಗಣತಿ ಆಗ್ಬೇಕು. ಅದಿನ್ನು ಅಧಿಕೃತವಾಗಿ ಜನಗಣತಿ ಮಾಡ್ತಾ ಇಲ್ಲ. ಸೊ 2021ರ ಅಂಕಿಅಂಶಗಳು ಬರುವವರೆಗೂ ಕೂಡ ನಮಗೆ ಬೇಸ್ ಯಾವುದು? 2011ರ ಜನಗಣತಿ ಪ್ರಕಾರ ಭಾರತದ ಜನಸಂಖ್ಯೆ 121 ಕೋಟಿ. ನಂತರದಲ್ಲಿ 10 ವರ್ಷ ಕಳೆದಿದೆ. ಈ 10 ವರ್ಷದಲ್ಲಿ ಜನಸಂಖ್ಯೆ ಏರಿಕೆ ಆಗಿದೆಯಾ, ಇಳಿಕೆ ಆಗಿದೆಯಾ? ಹೆಚ್ಚಾಗಿರುತ್ತೆ, ಜನಸಂಖ್ಯೆ ಹೆಚ್ಚಾಗಿರುತ್ತೆ. ಆದ್ರೆ ಜನಸಂಖ್ಯಾ ಬೆಳವಣಿಗೆ ದರ ಹೆಚ್ಚಾಗಿದೆಯಾ, ಕಡಿಮೆ ಆಗಿದೆಯಾ? ಸೊ 2 ಅಂಶಗಳನ್ನ ಹೇಳ್ತೀವಿ. ಜನಸಂಖ್ಯಾ ಬೆಳವಣಿಗೆ ದರ, ಜನಸಂಖ್ಯಾ ಬೆಳವಣಿಗೆ ದರ. ಏನು ಬೆಳವಣಿಗೆ ದರ ಅಂತ ಹೇಳಿದ್ರೆ ನೋಡಿ, ಜನಸಂಖ್ಯೆ ಬೆಳವಣಿಗೆಯ ದರ ಕಡಿಮೆಯಾಗಿದ್ರೆ ಭಾರತದಲ್ಲಿ ಜನಸಂಖ್ಯಾ ಹೆಚ್ಚಳ ಇಳಿಕೆಯಾಗಿದೆ, ಹೆಚ್ಚಳ ಪ್ರಮಾಣ ಕಡಿಮೆ ಆಗ್ತಾ ಇದೆ. ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಜನಸಂಖ್ಯಾ ಬೆಳವಣಿಗೆ ದರ ಅಂತ ಹೇಳಿದ್ರೆ 1,000 ಜನರಿಗೆ ಒಂದು ವರ್ಷದಲ್ಲಿ 1,000 ಜನಸಂಖ್ಯೆಗೆ ಎಷ್ಟು ಜನ ಬದುಕುಳಿದ್ರು ಅನ್ನೋದು. ಪ್ರತಿ 1000 ಜನಸಂಖ್ಯೆಗೆ ಬದುಕುಳಿದ ಜನರ ಸಂಖ್ಯೆಯನ್ನ ನಾವು ಬೆಳವಣಿಗೆ ದರ ಅಂತ ಕರಿತೀವಿ. ಬೆಳವಣಿಗೆ ದರ. ಮರಣ ದರ ಎಷ್ಟು, ಜನರ ದರ ಎಷ್ಟು ಅಂತ ಕರಿತೀವಿ. ಅಂದ್ರೆ ಈಗ 1,000 ಜನ ಜನಿಸಿದ್ದಾರೆ, ಅಂಕಿಅಂಶ ಇದೆ. 1,000 ಜನ ಜನಿಸಿ, ಆ 1000 ಜನರಲ್ಲಿ 100 ಜನ ಮರಣ ಹೊಂದಿದ್ರು, 900 ಜನ ಬದುಕುಳಿದ್ರು ಅಂದ್ರೆ ಅದು ಬೆಳವಣಿಗೆಯ ದರ. ಮರಣ ದರ ಅಂತಂದ್ರೆ 1000 ಜನಕ್ಕೆ ಎಷ್ಟು ಜನ ಮರಣ ಹೊಂದಿದ್ರು ಅನ್ನೋದು ಮರಣ. ರೈಟ್, ಅದನ್ನ ಮುಂದೆ ಅಂಕಿಅಂಶದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ನಾವು ಫಸ್ಟ್ ಅರ್ಥ ಏನು ಅಂದ್ರೆ ಜನಸಂಖ್ಯೆ ಎಂದರೆ ಏನು ಅಂದ್ರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ವಾಸಿಸುವ ಒಟ್ಟು ಜನರ ಸಂಖ್ಯೆಯನ್ನ ಜನಸಂಖ್ಯೆ ಅಂತ ಕರಿತೀವಿ. ಜನಸಂಖ್ಯೆ 2011ರಲ್ಲಿ ಭಾರತ ಜನಸಂಖ್ಯೆ 121 ಕೋಟಿ ಇದೆ. ಇಡೀ ವಿಶ್ವದ ಜನಸಂಖ್ಯೆಗೆ ಕಂಪೇರ್ ಮಾಡಿದಾಗ ಇಡೀ ವಿಶ್ವದ ಭೂಪ್ರದೇಶದಲ್ಲಿ ಭಾರತದ ಭೂಪ್ರದೇಶ 2.4. ನೆನಪಿಡಿ ಮಕ್ಕಳೇ, ಇಡೀ ವಿಶ್ವದ ಭೂಪ್ರದೇಶದಲ್ಲಿ ಇಡೀ ವಿಶ್ವದ ಭೂಮಿಯನ್ನ 100 ಅಂತ ತಗೊಂಡ್ರೆ ಆ 100ರಲ್ಲಿ ಭಾರತದ ಪರ್ಸೆಂಟೇಜ್ ಎಷ್ಟು ಅಂದ್ರೆ 2.4ರಷ್ಟು ಭೂಪ್ರದೇಶವನ್ನು ಹೊಂದಿದೆ. ಆದ್ರೆ ವಿಶ್ವದ ಜನಸಂಖ್ಯೆಯಲ್ಲಿ ಭಾರತದ ಪಾಲು 17.5ರಷ್ಟು. 17.5ರಷ್ಟು ವಿಶ್ವದ ಜನಸಂಖ್ಯೆಯನ್ನ ಭಾರತ ಹೊಂದಿದೆ. ಈ ಅಂಕಿಅಂಶಗಳನ್ನ ನೆನಪಿಡಿ. ಹಾಗಾದ್ರೆ ಜನಸಂಖ್ಯೆ ಹೇಗೆ ಬೆಳೆದು ಬಂತು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಜನಸಂಖ್ಯಾ ಬೆಳವಣಿಗೆ ನೋಡಿ, 1901ರಲ್ಲಿ ಸ್ವತಂತ್ರ ಪೂರ್ವದಲ್ಲಿ 1901ರಿಂದ ಇಲ್ಲಿಯವರೆಗೆ ಬೆಳವಣಿಗೆ ಹೇಗಾಗಿದೆ ಅಂತ ನೋಡ್ತಾ ಬಂದ್ರೆ ಮೊದಲ 20 ವರ್ಷಗಳು ಅಂದ್ರೆ 1901ರಿಂದ 1921ರವರೆಗೆ ಜನಸಂಖ್ಯಾ ಬೆಳವಣಿಗೆ ಹೇಗಿತ್ತು ಅಂದ್ರೆ ನಿಧಾನಗತಿಯಲ್ಲಿ. ಅಂದ್ರೆ ಜನಸಂಖ್ಯಾ ಬೆಳವಣಿಗೆ ದರ ಕಡಿಮೆ. ಯಾಕೆ ನಿಧಾನಗತಿಯಲ್ಲಿ ಜನಸಂಖ್ಯೆ ಏರ್ತಾ ಇತ್ತು ಅಂದ್ರೆ ಅದಕ್ಕೆ ಕಾರಣ 2 ಅಂಶ. ಒಂದು, ಜನಸಂಖ್ಯಾ ಬೆಳವಣಿಗೆ ದರ ಕಡಿಮೆ ಇತ್ತು. ಬೆಳವಣಿಗೆ ದರ ಕಡಿಮೆ ಇದ್ದಾಗ ಜನಸಂಖ್ಯೆ ಏರಿಕೆ ನಿಧಾನ ಆಗ್ತಾವ. ಕಾರಣ ಏನು? ಯಾಕೆ ಜನಸಂಖ್ಯೆ ಬೆಳವಣಿಗೆ ದರ ಕಡಿಮೆ ಇತ್ತು ಅಂದ್ರೆ ಮರಣ ಪ್ರಮಾಣ ಅಧಿಕವಾಗಿತ್ತು. ಯಾಕೆ? ಅನೇಕ ಭಯಂಕರವಾದಂತಹ ರೋಗಗಳಿದ್ವಲ್ಲ, ಸಾಂಕ್ರಾಮಿಕ ಪಿಡುಗುಗಳಿದ್ವಲ್ಲ. ಈ ಸಾಂಕ್ರಾಮಿಕ ರೋಗಗಳು, ಸಾಂಕ್ರಾಮಿಕ ಪಿಡುಗುಗಳು ಏನ್ ಮಾಡ್ತಾ ಇತ್ತು? ಜನಸಂಖ್ಯೆ ಹೆಚ್ಚಳ ಆಗ್ತಾ ಇತ್ತು. ಎಷ್ಟು ಜನ ಜನಿಸ್ತಾ ಇದ್ರು ಅಷ್ಟೇ ಪ್ರಮಾಣದಲ್ಲಿ ಮರಣ ಹೊಂದ್ತಾ ಇತ್ತು. ಹಾಗಾಗಿ ಜನಸಂಖ್ಯಾ ಬೆಳವಣಿಗೆ ದರ ಕಡಿಮೆ. ಸೊ ಹಾಗಾಗಿ 1901ರಿಂದ 1921ರ ಅವಧಿಯನ್ನ, ಈ 20 ದಶಕಗಳಲ್ಲಿ ಭಾರತದಲ್ಲಿ ಜನಸಂಖ್ಯಾ ಬೆಳವಣಿಗೆ ನಿಧಾನಗತಿಯಲ್ಲಿ ಜನಸಂಖ್ಯೆ ಏರ್ತಾ ಇತ್ತು.
21ರಿಂದ 51 ನೆಕ್ಸ್ಟ್ 30 ಇಯರ್ಸ್, ಇಲ್ಲಿಂದ ಮುಂದೆ 21ರಿಂದ 31, 41, 51 30 ವರ್ಷಗಳ ಜನಸಂಖ್ಯಾ ಬೆಳವಣಿಗೆ ಕಳೆದ 20 ವರ್ಷಗಳಿಗೆ ಹೋಲಿಸಿದ್ರೆ ಜನನ ದರ ಹೆಚ್ಚಾಗ್ತಾ ಹೋಯ್ತು. ಅಂದ್ರೆ ಜನನ ದರ ಹೆಚ್ಚಾಗ್ತಾ ಹೋಯ್ತು. ಈ 20 ವರ್ಷಗಳ ಅವಧಿಯಲ್ಲಿ ಎಷ್ಟು ಜನಸಂಖ್ಯೆ ಹೆಚ್ಚಾಗಿದೆ, ಅದಕ್ಕಿಂತ ಈ 30 ವರ್ಷಗಳಲ್ಲಿ ಇರುವ ಜನಸಂಖ್ಯಾ ಏರಿಕೆ ದರ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಇದನ್ನ ಸಾಧಾರಣ ಜನಸಂಖ್ಯಾ ಬೆಳವಣಿಗೆಯ ದರ ಅಂತ ಹೇಳ್ತೀವಿ. ಅಂದ್ರೆ ಜನಸಂಖ್ಯಾ ಬೆಳವಣಿಗೆ ಸಾಧಾರಣ ಮಟ್ಟದಲ್ಲಿ ಏರ್ತಾ ಇತ್ತು. ಇಲ್ಲಿ ನಿಧಾನಗತಿಯಲ್ಲಿದೆ, ಇಲ್ಲಿ ಸಾಧಾರಣ ಮಟ್ಟದಲ್ಲಿ ಏರ್ತಾ ಇದೆ. 1951ರಿಂದ 1991 ನೋಡಿ, ಇಲ್ಲೆಷ್ಟು 51ರಿಂದ 61, 71, 81, 90 40 ವರ್ಷಗಳಲ್ಲಿ ಇಲ್ಲಿ 20 ವರ್ಷ, ಇಲ್ಲಿ 30 ವರ್ಷ, ಇಲ್ಲಿ 40 ವರ್ಷ. ಸೊ ಈ 40 ವರ್ಷಗಳಲ್ಲಿ ಜನಸಂಖ್ಯಾ ಬೆಳವಣಿಗೆ ಏನಾಗಿದೆ ಅಂದ್ರೆ, ಜನಸಂಖ್ಯಾ ಬೆಳವಣಿಗೆ ದರ ತುಂಬಾ ತ್ವರಿತಗತಿಯಲ್ಲಿ, ಎಷ್ಟರ ಮಟ್ಟಿಗೆ ಅಂತಂದ್ರೆ ಈ ಹಿಂದಿನ ಬೆಳವಣಿಗೆಗಳಿಗಿಂತ 3 ಪಟ್ಟು ಅಧಿಕವಾಗಿ ಫಾಸ್ಟ್ ಆಗಿ ಜನಸಂಖ್ಯೆ ಏರ್ತಾ ಹೋಗುತ್ತೆ, ಏರುಗತಿಯಲ್ಲಿ ಸಾಗ್ತಾ ಹೋಗುತ್ತೆ. ಇಲ್ಲಿ ಯಾಕೆ ಸಾಧಾರಣ ಮಟ್ಟದಲ್ಲಿ ನಿಧಾನ ಇಲ್ಲಿ ಯಾಕೆ ಸಾಧಾರಣ ಮಟ್ಟದಲ್ಲಿ ಏರ್ತು ಅಂತ ಹೇಳಿದ್ರೆ, ಒಂದಷ್ಟು ಸಾಂಕ್ರಾಮಿಕ ರೋಗಗಳು ಕಂಟ್ರೋಲಿಗೆ ಬಂದಿರುತ್ತೆ, ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದಷ್ಟು ಪ್ರಗತಿ ಆಗ್ತಾ ಹೋಗಿರುತ್ತೆ. ಹಾಗಾಗಿ ಇಲ್ಲಿಗಿಂತ ಇಲ್ಲಿ ಬೆಳವಣಿಗೆ ದರ ಸಾಧಾರಣವಾಗಿದೆ, ಇಲ್ಲಿ ನಿಧಾನವಾಗಿದ್ದು ಇಲ್ಲಿ ಸಾಧಾರಣವಾಗಿದೆ. ಆದ್ರೆ ಇಲ್ಲಿಂದ 1951ರಿಂದ ಸ್ವತಂತ್ರ ನಂತರದಲ್ಲಿ 51ರಿಂದ 91ರ ಅವಧಿಯಲ್ಲಿ ತ್ವರಿತಗತಿಯಲ್ಲಿ 3 ಪಟ್ಟು ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ ಹೇಳಿದ್ರೆ, ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಈ ಭೀಕರವಾಗಿರ್ತಕ್ಕಂಥ ರೋಗಗಳೇನಿದೆ, ಸಾಂಕ್ರಾಮಿಕ ರೋಗಗಳೇನಿದೆ, ಇವುಗಳನ್ನ ಸಂಪೂರ್ಣವಾಗಿ ಕಂಟ್ರೋಲ್ ತಗೊಂಡ್ಬರ್ತಾರೆ. ವೈದ್ಯಕೀಯ ಸೌಲಭ್ಯಗಳು ತುಂಬಾ ಹೆಚ್ಚಾಗ್ತಾ ಹೋಗುತ್ತೆ. ಎಂಥದ್ದೇ ಪರಿಸ್ಥಿತಿಯಲ್ಲೂ ಜೀವರಕ್ಷಕ ಔಷಧಿಗಳನ್ನ ಬಳಸಿ ಪ್ರಾಣವನ್ನ ಉಳಿಸ್ತಕ್ಕಂಥ ಕೆಲಸವನ್ನ, ಅಂದ್ರೆ ವೈದ್ಯಕೀಯ ಕ್ಷೇತ್ರದಲ್ಲಾಗಿರ್ತಕ್ಕಂಥ ಪ್ರಗತಿ ಮರಣ ದರ ಕಡಿಮೆ ಮಾಡುತ್ತೆ. ಯಾವಾಗ ಮರಣ ದರ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ, ಆಗ ಜನನ ದರ ಹೆಚ್ಚಾಗ್ತಾ ಹೋಗುತ್ತೆ. ರೈಟ್. ಹಾಗಾಗಿ ತ್ವರಿತವಾಗಿರ್ತಕ್ಕಂಥ ಬೆಳವಣಿಗೆ ಎಲ್ಲಿಂದ 1951ರಿಂದ 91ರ ದಶಕದಲ್ಲಿ ಜನಸಂಖ್ಯಾ ಬೆಳವಣಿಗೆ 3 ಪಟ್ಟು ಹೆಚ್ಚಾಗಿತ್ತು. ಆನಂತರ ಏನಾಯ್ತು ನೋಡಿ, ಇಲ್ಲಿ ಒಂದು ಸಣ್ಣ ಸಂಗತಿಯನ್ನ ಗಮನಿಸಬೇಕು. ಏನು ಅಂತ ಹೇಳಿದ್ರೆ, ಬಹಳ ಗಮನೀಯವಾಗಿರ್ತಕ್ಕಂಥ ಅಂಶ, 1981ರ ನಂತರ, ಎಷ್ಟರಿಂದ 1981ರ ನಂತರ ಎಲ್ಲಿವರೆಗೆ 2011ರವರೆಗೆ ಜನನ ದರವನ್ನ ನಾವು ಕಂಪೇರ್ ಮಾಡಿದ್ರೆ ನೋಡಿ, 1981ರಲ್ಲಿ ಜನನ ದರ 24.7%. ಎಷ್ಟಿದೆಯಪ್ಪ? 24.7% ಜನನ ದರ. 2011ರಲ್ಲಿ ಎಷ್ಟಿದೆ ಅಂತ ನೋಡಿದ್ರೆ 17.64%. 17.64%. ನೋಡಿ, ಅಂಕಿಅಂಶಗಳು ನಮಗೆ ಜನಸಂಖ್ಯಾ ಬೆಳವಣಿಗೆ ಹೇಗಾಗಿದೆ. ನೋಡಿ, 81ರಲ್ಲಿ ಜನನ ದರ 24.7%ರಷ್ಟಿದೆ. 2011ರಲ್ಲಿ 17.64%ಇದೆ. ಅಂದ್ರೆ ಹೆಚ್ಚಾಗಿದೆ, ಕಡಿಮೆ ಆಗಿದೆ? ಏನಾಗಿದೆ? ಇಳಿಕೆಯಾಗಿದೆ, ಕಡಿಮೆಯಾಗಿದೆ. ಅಂದ್ರೆ ಭಾರತದಲ್ಲಿ ಜನಸಂಖ್ಯಾ ಬೆಳವಣಿಗೆಯ ದರ 1981ರ ನಂತರದಲ್ಲಿ ಇಳಿಮುಖವಾಗ್ತಾ ಸಾಗ್ತಾ ಇದೆ. ಅಂದ್ರೆ ಈ ಹಿಂದಿನ ವರ್ಷಗಳಿಗೆ ಕಂಪೇರ್ ಮಾಡಿದ್ರೆ ಭಾರತದಲ್ಲಿ ಜನಸಂಖ್ಯಾ ಬೆಳವಣಿಗೆಯ ದರ ಕಡಿಮೆಯಾಗಿದೆ, ಇಳಿಮುಖ ಆಗಿದೆ. ಅದಕ್ಕೆ ಕಾರಣಗಳೇನು? ಲಾಸ್ಟ್ ಅಂತ ಹೇಳ್ತೀವಿ. ನಿಯಂತ್ರಣ ಕ್ರಮಗಳು, ಜನನ ನಿಯಂತ್ರಣ ಕ್ರಮಗಳನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಿದ ಪರಿಣಾಮ, ಜನರಲ್ಲಿ ಒಂದಷ್ಟು ಪ್ರಜ್ಞೆ ಬಂದಿದ್ದರಿಂದಾಗಿ ಏನಾಗುತ್ತೆ, 81ರ ನಂತರ ಇತ್ತೀಚೆಗೆ ಜನನ ದರ ರೇಟ್ ಆಫ್ ಬರ್ತ್ ರೇಟ್ ಏನಾಗಿದೆ, ಕಡಿಮೆ ಆಗ್ತಾ ಹೋಗ್ತಾ ಇದೆ. ಈ ಅಂಕಿಅಂಶಗಳು ಬಹಳ ಮುಖ್ಯ ಮಕ್ಕಳೇ, ನೋಟ್ ಮಾಡ್ಕೊಳ್ಳಿ.
ಒಟ್ಟಾರೆ ಈ ಜನಸಂಖ್ಯೆ ಹೆಚ್ಚಾಗಿದೆಯಲ್ಲಪ್ಪ, 1901ರಲ್ಲಿ ಎಷ್ಟಿತ್ತು, 2011ರಲ್ಲಿ ಎಷ್ಟಿದೆ ಅಂತ ನಾವು ಅಂಕಿಅಂಶ ನೋಡ್ತಾ ಹೋದ್ರೆ 1901ರಲ್ಲಿ 23 ಕೋಟಿಗಳಷ್ಟು ಇದ್ದಂತಹ ಜನಸಂಖ್ಯೆ 2011ರ ಹೊತ್ತಿಗೆ 121 ಕೋಟಿಗೆ ಹೆಚ್ಚಾಗಿದೆ ಅಂತ ಹೇಳಿದ್ರೆ, ಅಂದ್ರೆ ಜನಸಂಖ್ಯಾ ಬೆಳವಣಿಗೆ ಏರುಗತಿಯಲ್ಲಿ ಸಾಗಿದೆ. ಈ ಜನಸಂಖ್ಯೆ ಹೆಚ್ಚಳಕ್ಕೆ ಕಾರಣಗಳೇ ಬಹಳ ಮುಖ್ಯ. ಜನಸಂಖ್ಯಾ ಹೆಚ್ಚಳಕ್ಕೆ ಕಾರಣ ನೋಡಿ, ಜನಸಂಖ್ಯಾ ಬೆಳವಣಿಗೆಗೆ ಕಾರಣ ಅಂತ ಬಂದಾಗ ನಾವು ಎರಡು ಭಾಗ ಮಾಡಿ. ಜನಸಂಖ್ಯಾ ಹೆಚ್ಚಳಕ್ಕೆ ಕಾರಣಗಳು ಅಂತ ಬಂದಾಗ ಎರಡು ಭಾಗ. ಮೊದಲನೇದು ಅಧಿಕ ಜನನ ದರ, ಬರ್ತ್ ರೇಟು ಜಾಸ್ತಿ ಆಗಿದೆ. ಎರಡನೇದು ಕಡಿಮೆ ಮರಣ, ಡೆತ್ ರೇಟು ಕಡಿಮೆ ಆಗಿದೆ. ಇನ್ಕ್ರೀಸ್ ದ ಬರ್ತ್ ರೇಟ್ ಅಂಡ್ ಡಿಕ್ರೀಸ್ ದ ಡೆತ್ ರೇಟ್. ಏನಾಗಿದೆ, ಯಾವ ಅಂಶಗಳು ಅಧಿಕ ಜನನ ದರಕ್ಕೆ ಕಾರಣ ಆಗಿದೆ? ಜನಸಂಖ್ಯಾ ಬೆಳವಣಿಗೆಗೆ ಕಾರಣಗಳು ಅಂತ ಬಂದಾಗ, ಜನಸಂಖ್ಯಾ ಹೆಚ್ಚಳಕ್ಕೆ ಕಾರಣಗಳು ಅಂತ ಬಂದಾಗ ಇರುವ ಕಾರಣಗಳನ್ನ ನಾವು ಎರಡು ಭಾಗಗಳಾಗಿ ಹೇಳ್ತೀವಿ. ಎರಡು ಹೆಡ್ಡಲ್ಲಿ ಅಧಿಕ ಜನನ ದರಕ್ಕೆ ಯಾವ ಅಂಶಗಳು ಕಾರಣ ಆಯ್ತು, ಆ ಮೂಲಕ ಜನಸಂಖ್ಯೆ ಹೇಗೆ ಬೆಳೀತು. ಕಡಿಮೆ ಮರಣ ದರಕ್ಕೆ ಕಾರಣವಾದ ಅಂಶಗಳು ಯಾವಾಗ ಬರ್ತ್ ರೇಟ್ ಕಡಿಮೆ ಆಗುತ್ತೆ ಆವಾಗ ಯಾವಾಗ ಡೆತ್ ರೇಟ್ ಕಡಿಮೆ ಆಗುತ್ತೆ, ಮರಣ ಪ್ರಮಾಣ ಯಾವಾಗ ಕಡಿಮೆ ಆಗುತ್ತೆ ಆಗ ಬೆಳವಣಿಗೆ ದರ ಹೆಚ್ಚಾಗ್ತದೆ. ಫಸ್ಟ್ ಜನಸಂಖ್ಯಾ ಹೆಚ್ಚಳಕ್ಕೆ ಕಾರಣಗಳು. ಮೊದಲನೇದಾಗಿ ಬಾಲ್ಯ ವಿವಾಹ. ಭಾರತದಲ್ಲಿ ಗೊತ್ತಿದೆ ನಿಮಗೆ ಬಾಲ್ಯ ವಿವಾಹ ಅಂದ್ರೇನು? ಯಾವುದು ಬಾಲ್ಯ ವಿವಾಹ? 18 ವರ್ಷ. ನೋಡಿ, ನಮ್ಮ ಭಾರತ ಸರ್ಕಾರ ಏನ್ ಮಾಡಿದೆ ಅಂದ್ರೆ ವಿವಾಹಕ್ಕೆ ವಯಸ್ಸನ್ನ ನಿಗದಿ ಮಾಡಿ. ಪುರುಷರಾದ್ರೆ 21 ವರ್ಷ ವಯಸ್ಸಾಗಿರ್ಬೇಕು, ಮಹಿಳೆಯಾದ್ರೆ 18 ವರ್ಷ ವಯೋಮಿತಿಯನ್ನ ನಿಗದಿ ಮಾಡಿ. ಅಂದ್ರೆ 18 ವರ್ಷ 21 ವರ್ಷಕ್ಕೆ ಮೊದಲೇ ವಿವಾಹ ಮಾಡ್ತಕ್ಕಂಥದ್ದನ್ನ ಬಾಲ್ಯ ವಿವಾಹ ಅಂತ ಕರೀತಾರೆ. ಅಂದ್ರೆ ಪ್ರೀ ಮೆಚ್ಯೂರ್. ಭಾರತದಂತಹ ದೇಶದಲ್ಲಿ ಬಾಲಕಿಯ ವಿವಾಹ ಸಂದರ್ಭದಲ್ಲಿ 18 ವರ್ಷಕ್ಕಿಂತ ಮೇಲ್ಪಟ್ಟಿದ್ರೆ ಅವಳು ಮೆಚ್ಯೂರ್ಡ್ ಅಂತ. ಅಂದ್ರೆ ಅವಳು ಯಾರನ್ನಾದ್ರೂ ಮದುವೆ ಆಗಲಿಕ್ಕೆ ಕಾನೂನಿನ ಪ್ರಕಾರ ಅವಳು ಅರ್ಹಳ. ಆದ್ರೆ 18 ವರ್ಷಕ್ಕಿಂತ ಮೊದಲೇ ಮದುವೆ ಮಾಡಿದ್ರೆ ಅದನ್ನ ಬಾಲ್ಯ ವಿವಾಹ ಅಂತ ಕರಿತೀವಿ. ಬಾಲ್ಯ ವಿವಾಹ ಕಾನೂನು ಬಾಹಿರ ಆಗಿದ್ರು ಕೂಡ ಇವತ್ತಿಗೂ ಸಾಕಷ್ಟು ಪ್ರದೇಶಗಳಲ್ಲಿ, ಅದರಲ್ಲೂ ಗ್ರಾಮೀಣ ಪ್ರದೇಶಗಳಲ್ಲಿ, ಪ್ರಪಂಚ ಇಷ್ಟು ಮುಂದುವರೆದಿದ್ರು 21ನೇ ಶತಮಾನದಲ್ಲೂ ಕೂಡ ಬಾಲ್ಯ ವಿವಾಹ ಮಾಡ್ತಕ್ಕಂಥ ಎಷ್ಟೋ ಪ್ರಕರಣಗಳು ಬೆಳಕಿಗೆ ಬರೋದು. ಬಾಲ್ಯ ವಿವಾಹದಿಂದ ಏನಾಗುತ್ತೆ ಅಂದ್ರೆ ತುಂಬಾ ಚಿಕ್ಕ ವಯಸ್ಸಿಗೆನೆ ಮಗುವನ್ನ ಹೆರ್ತಕ್ಕಂತ ಪದ್ಧತಿ ಬಂದಾಗ, ಅಸಾಮರ್ಥ್ಯ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸಹಜವಾಗಿನೇ ಜನಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಎರಡನೇದು ಮೂಢನಂಬಿಕೆಗಳು. ಮೂಢನಂಬಿಕೆ ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಳಕ್ಕೆ ಒಂದು ಕಾರಣ. ಯಾವ ಮೂಢನಂಬಿಕೆಗಳು? ಸಾಮಾಜಿಕ ಮತ್ತು ಧಾರ್ಮಿಕ ಮೂಢನಂಬಿಕೆಗಳು. ಏನು ಸಾಮಾಜಿಕ ಧಾರ್ಮಿಕ ಮೂಢನಂಬಿಕೆಗಳು? ಹೇಳ್ತಾ ಹೋದ ಮೂಢನಂಬಿಕೆಗಳು ಬಹಳ ಇದಾವೆ. ಗ್ರಾಮೀಣ ಪ್ರದೇಶದಲ್ಲಿ ಇಲ್ಲಿ ಇವತ್ತಿಗೂ ಕೂಡ ಜನರು ಎಷ್ಟು ಅಜ್ಞಾನದಲ್ಲಿದ್ದಾರೆ ಅಂತ ಹೇಳಿದ್ರೆ, ಮಕ್ಕಳು ದೇವರ ಸೃಷ್ಟಿ ಇರ್ಬೋದು, ನಾವು ಆತರ ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ. ಆದ್ರೆ ದೇವರು ಕೊಡ್ತಾನೆ, ನಾವು ಬೇಡ ಅನ್ನಕ್ಕಾಗತ್ತಾ? ಆದ್ರೆ ಮಕ್ಕಳ ಜನನಕ್ಕೆ ನಾವುಗಳು ಕಾರಣ ಅನ್ನೋದು ಅವರ ಪ್ರಜ್ಞೆಯಲ್ಲಿ ಇಲ್ಲ. ಸೊ ಹುಟ್ಟಿಸಿದ ದೇವರು ಉಲ್ಮೇಯಿಸಲ್ಲ. ಎಷ್ಟೇ ಬಡತನ ಇದ್ರೂ ಕೂಡ ಮಕ್ಕಳಿಗೆ ಕೊರತೆ ಇರಲ್ಲ. ರೈಟ್, ಮೂಢನಂಬಿಕೆಗಳಿದೆ ಇವತ್ತಿಗೂ ಕೂಡ. ಏನಾಗಿದೆ ಅಂದ್ರೆ ವಿವಾಹ ಒಂದು ಸಾರ್ವತ್ರಿಕ ಕಟ್ಟುಪಾಡಾಗಿದೆ. ಸಾರ್ವತ್ರಿಕ ಕಟ್ಟುಪಾಡು ಅಂತ ಹೇಳಿದ್ರೆ ಹುಟ್ಟಿದ ಮೇಲೆ ಪ್ರತಿಯೊಬ್ಬ ಮನುಷ್ಯ ಕೂಡ ಏನಾಗಬೇಕು? ವಿವಾಹ ಆಗ್ಬೇಕು, ಮದ್ವೆ ಆಗ್ಬೇಕು, ಮಕ್ಕಳನ್ನ ಪಡ್ಕೊಳ್ಬೇಕು, ವಂಶವನ್ನ ಬೆಳೆಸ್ಬೇಕು ಅಲ್ವಾ? ವಂಶವನ್ನ ಬೆಳೆಸ್ಬೇಕು. ಅದರಲ್ಲೂ ಕೂಡ ವಂಶೋದ್ಧಾರಕ ಗಂಡು ಸಂತಾನ ಬೇಕೆಂಬ ಪ್ರಬಲವಾದ ಬಯಕೆ ಏನಾಗುತ್ತೆ? ಜನಸಂಖ್ಯೆ ಹೆಚ್ಚಳಕ. ಮೊದಲನೇ ಮಗು ಹೆಣ್ಣಾಯ್ತು, ಎರಡನೇದು ಗಂಡಾಗುತ್ತೆ ಬಿಡ. ಎರಡನೇ ಮಗುನು ಹೆಣ್ಣಾಯ್ತು, ಮೂರನೇ ಅದು ಹೆಣ್ಣಾಯ್ತು, ನಾಲ್ಕನೇ
ಅದು ಹೆಣ್ಣಾಯ್ತು. ಅಂದ್ರೆ ಗಂಡು ಸಂತಾನ ಬೇಕು ಅಂತ ಹೇಳಿ ಹೆಚ್ಚೆಚ್ಚು ಮಕ್ಕಳನ್ನ ಪಡಿತಾ ಹೋಗ್ತಕ್ಕಂಥದ್ದು ಜನಸಂಖ್ಯೆ ಹೆಚ್ಚಳಕ್ಕೆ ಕಾರಣ ಆಗುತ್ತೆ. ಹೀಗೆ ಹಲವಾರು ಸಂಗತಿಗಳು, ಮೂಢನಂಬಿಕೆಗಳು ಇದೆ. ಮೂಢನಂಬಿಕೆಗಳಿಂದಾಗಿ ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ಬಹುಪತ್ನಿತ್ವ ಅಂತ ಹೇಳ್ತೀವಿ. ಬಹುಪತ್ನಿತ್ವ ಅಂದ್ರೆ ಒಬ್ಬರಿಗಿಂತ ಹೆಚ್ಚು ಜನ ಸ್ತ್ರೀಯರನ್ನ ಮದುವೆ ಆಗೋದ್ರ ಮೂಲಕ ಹೆಚ್ಚಿನ ಜನಸಂಖ್ಯೆಗೆ ಕಾರಣ ಆಗ್ತಾ ಇರ್ತಕ್ಕಂಥದ್ದು. ಭಾರತದಲ್ಲಿ ಬಹುಪತ್ನಿತ್ವ ಪುರಾತನ ಕಾಲದಿಂದಲೂ ಇದೆ. ಆದ್ರೆ ಕಾನೂನಿನಲ್ಲಿ ಬಹುಪತ್ನಿತ್ವವನ್ನು ನಿಷೇಧ ಮಾಡಲಾಗಿದೆ. ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಅದು ಕೂಡ ಮುಸ್ಲಿಂ ಕಾನೂನಿನಲ್ಲಿ ಬಹುಪತ್ನಿತ್ವಕ್ಕೆ ಅವಕಾಶ ಇದೆ. ಸೊ ಆ ಕಾರಣದಿಂದಾಗಿ ಬಹುಪತ್ನಿತ್ವ ಕೂಡ ಒಂದು ಜನಸಂಖ್ಯಾ ಹೆಚ್ಚಳಕ್ಕೆ ಕಾರಣ ಆಗ್ತಾವೆ. ಬಡತನ ಜನಸಂಖ್ಯಾ ಹೆಚ್ಚಳಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರಣ. ಯಾಕೆ ಅಂತ ಹೇಳಿದ್ರೆ ನೋಡಿ, ಬಡತನದಲ್ಲಿ ಮಕ್ಕಳು ಹೆಚ್ಚಾಗಿದ್ರೆ ಎಲ್ಲರೂ ದುಡಿತಾರೆ, ಎಲ್ಲರಿಂದ ಆದಾಯ ಬರುತ್ತೆ, ನಾವೊಂದಷ್ಟು ಒಳ್ಳೆ ದಿನಗಳನ್ನ ಕಾಣಬಹುದು ಅನ್ನೋ ನಂಬಿಕೆಯಿಂದ ಅವ್ರು ಹೆಚ್ಚು ಮಕ್ಕಳನ್ನ ಮಾಡ್ಕೊಳ್ತಾರೆ, ಏನೋ ಗೊತ್ತಿಲ್ಲ. ಆದ್ರೆ ಬಡತನಕ್ಕೆ ಮಕ್ಕಳಿಗೆ ಬರ ಇಲ್ಲ. ಊಟಕ್ಕೆ ಬರ ಇದ್ರೂ ಪರವಾಗಿಲ್ಲ, ಆದ್ರೆ ಮಕ್ಕಳಿಗೆ ಮಾತ್ರ ಬಡತನದಲ್ಲಿ ಬರ. ಒಂದೇ ಮಗುವನ್ನ ಪಡ್ಕೊಂಡ್ರೆ ಅಥವಾ 1-2 ಮಕ್ಕಳನ್ನ ಪಡ್ಕೊಂಡ್ರೆ ಎಲ್ಲ ಅನುಕೂಲಗಳನ್ನ ಅವರಿಗೆ ಒದಗಿಸಿ ಕುಟುಂಬವನ್ನು ಒಂದು ಆರ್ಥಿಕವಾಗಿ ಪ್ರಬಲವಾಗಿ ಮಾಡ್ಕೊಳ್ಬಹುದು ಅನ್ನುವ ಪ್ರಜ್ಞೆ ಅವರಿಗೆ ಇಲ್ಲ. ಸೊ ಭಾರತದಲ್ಲಿ ಏನಾಗುತ್ತೆ, ಬಡತನದ ಕಾರಣದಿಂದಾಗಿ ಬಡತನಕ್ಕೆ ಮಕ್ಕಳು ಜಾಸ್ತಿ. ಅನಕ್ಷರತೆ, ಅಜ್ಞಾನ. ಅದೇ ಹೇಳ್ತಲ್ಲ, ಎಲ್ಲಿ ಅನಕ್ಷರತೆ ಇರುತ್ತೆ ಅಲ್ಲಿ ಬಡತನ, ಮೂಢನಂಬಿಕೆ, ಕಂದಾಚಾರಗಳು, ಬಾಲ್ಯ ವಿವಾಹ, ಬಹುಪತ್ನಿತ್ವ ಇವೆಲ್ಲಕ್ಕೂ ಕಾರಣ ಅನಕ್ಷರತೆ. ಹಾಗಾಗಿ ಪ್ರಜ್ಞಾವಂತರಾಗಬೇಕು, ಶಿಕ್ಷಣವನ್ನ ಪಡ್ಕೊಳ್ಬೇಕು. ಕಡಿಮೆ ಜನಸಂಖ್ಯೆ ಇದ್ರೆ 1-2 ಮಕ್ಕಳಿದ್ರೆ ಹೆಚ್ಚಿನ ಅವಕಾಶಗಳನ್ನ ಅವರಿಗೆ ಕೊಡ್ಬೋದು, ಒಳ್ಳೆ ಶಿಕ್ಷಣವನ್ನು ಕೊಡಿಸಬಹುದು, ಆರ್ಥಿಕವಾಗಿ ಜೀವನ ಮಟ್ಟವನ್ನು ಉತ್ತಮಗೊಳಿಸ್ಕೊಳ್ಬಹುದು ಅನ್ನೋ ಪ್ರಜ್ಞೆ ಜನರಲ್ಲಿ ಇಲ್ಲ. ಸೊ ಅನಕ್ಷರತೆ ಕೂಡ ಜನಸಂಖ್ಯಾ ಹೆಚ್ಚಳಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಹಾಗೇನೆ ಉಷ್ಣವಲಯದ ವಾಯುಗುಣ, ಕೇಳಿ ಭಾರತದಲ್ಲಿ ಉಷ್ಣವಲಯದ ಮಾನ್ಸೂನ್ ವಾಯುಗುಣ ಇರೋದ್ರಿಂದ ಸಾಮಾನ್ಯವಾಗಿ ಶೀತ ಪ್ರದೇಶಗಳಲ್ಲಿ ಜನನ ಪ್ರಮಾಣ ಕಡಿಮೆ ಇರುತ್ತೆ. ನೋಡಿ, ನಾವು ಬೇರೆ ಬೇರೆ ಶೀತ ವಲಯಗಳಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳನ್ನ ನೋಡಿದ್ರೆ ಅಲ್ಲಿ ಜನಸಂಖ್ಯೆ ಕಡಿಮೆ ಇದೆ, ಆದ್ರೆ ಪ್ರೊಡಕ್ಟಿವಿಟಿ, ಫಲವತ್ತತೆ ಎಲ್ಲಿ ಹೆಚ್ಚಾಗಿರುತ್ತೆ ಅಂತ ನೋಡಿದ್ರೆ ಉಷ್ಣವಲಯದ ಪ್ರದೇಶಗಳಲ್ಲಿ ಶೀತ ಪ್ರದೇಶಗಳಿಗೆ ಕಂಪೇರ್ ಮಾಡಿದ್ರೆ ಜನನ ಪ್ರಮಾಣ ಹೆಚ್ಚಾಗಿರುತ್ತೆ. ಭಾರತ ಉಷ್ಣವಲಯದ ವಾಯುಗುಣವನ್ನು ಹೊಂದಿರೋದ್ರಿಂದ ಸಹಜವಾಗಿನೇ ಇಲ್ಲಿ ಜನನ ಸಾಮರ್ಥ್ಯ ಹೆಚ್ಚಾಗಿರೋದ್ರಿಂದ ಹೆಚ್ಚಿನ ಜನಸಂಖ್ಯೆನ ಹೊಂದಲಿಕ್ಕೆ ಅದು ಕೂಡ ಕಾರಣ. ಸೊ ಇವಿಷ್ಟು ಅಂಶಗಳು ಯಾವುದಕ್ಕೆ, ಅಧಿಕ ಜನನ ದರಕ್ಕೆ ಕಾರಣ ಆಗಿ ಜನಸಂಖ್ಯೆ ಹೆಚ್ಚಳಕ್ಕೆ ಕಾರಣ. ಕೆಲವು ಸಾರಿ ನೆಗೆಟಿವ್ ಕೂಡ ಪಾಸಿಟಿವ್ ಆಗುತ್ತೆ, ಅದನ್ನ ಚರ್ಚೆ ಮಾಡಿ. ಕಡಿಮೆ ಮರಣ ದರ. ನೋಡಿ, ಮರಣ ದರ ಕಡಿಮೆಯಾಗಿರುವುದು ಜನಸಂಖ್ಯೆ ಹೆಚ್ಚಳಕ್ಕೆ ಕಾರಣ. ಮರಣ ಪ್ರಮಾಣ ಕಡಿಮೆಯಾಗಿರುವುದು ಜನಸಂಖ್ಯೆ ಹೆಚ್ಚಳಕ್ಕೆ ಕಾರಣ. ವೈದ್ಯಕೀಯ ಸೌಲಭ್ಯಗಳು. ಯಾವ ಅಂಶಗಳು? ಹೆಚ್ಚೆಚ್ಚು ವೈದ್ಯಕೀಯ ಸೌಲಭ್ಯಗಳು ಇವತ್ತು ಲಭ್ಯ ಇರೋದ್ರಿಂದ ಎಂಥದ್ದೇ ಸಂದರ್ಭದಲ್ಲಿ ಎಂಥದ್ದೇ ರೋಗವನ್ನ, ಎಂಥದ್ದೇ ಸಾಂಕ್ರಾಮಿಕ ಪಿಡುಗನ್ನ ಹತೋಟಿಗೆ ತಂದಿರೋದ್ರಿಂದ, ವೈದ್ಯಕೀಯ ಸೌಲಭ್ಯಗಳು ಹೆಚ್ಚಾಗಿರೋದ್ರಿಂದ, ಜೀವರಕ್ಷಕ ಔಷಧಿಗಳಿರೋದ್ರಿಂದ, ವೈದ್ಯಕೀಯ ಕ್ಷೇತ್ರ ಸಾಕಷ್ಟು ಮುಂದುವರೆದಿರೋದ್ರಿಂದ ಇವತ್ತೇನಾಗ್ತಾ ಇದೆ, ಮರಣ ದರ ಕಡಿಮೆ ಆಗ್ತಾ ಇದೆ, ಡೆತ್ ರೇಟು ಕಡಿಮೆ ಆಗ್ತಾ ಹೋಗ್ತಾ ಇದೆ. ಯಾವಾಗ ಡೆತ್ ರೇಟ್ ಕಡಿಮೆ ಆಗುತ್ತೆ ಅವಾಗ ಜನಸಂಖ್ಯಾ ಬೆಳವಣಿಗೆ ದರ ಹೆಚ್ಚಾಗ್ತಾ ಹೋಗುತ್ತೆ. ಸಾಂಕ್ರಾಮಿಕ ರೋಗಗಳ ನಿಯಂತ್ರಣ. ಈ ಹಿಂದೆ ಕಾಲರಾ, ಮಲೇರಿಯಾ, ಯಾವ್ಯಾವ ರೋಗಗಳನ್ನ ಹೇಳ್ತಾ ಇದ್ರು, ರೈಟ್? ಆ ರೋಗಗಳು ಹೆಂಗಿದ್ವು ಅಂದ್ರೆ, ಆ ರೋಗ ಬಂತು ಅಂತ ಹೇಳಿದ್ರೆ ಇಡೀ ಊರೇ ಸಂಪೂರ್ಣ ನಿರ್ನಾಮ ಆಗ್ತಿತ್ತು. ಅಂದ್ರೆ ಕಂಟ್ರೋಲ್ ಇರ್ತಿರ್ಲಿಲ್ಲ. ಪ್ಲೇಗ್ ಇರ್ಲಿ, ಬ್ಲಾಕ್ ಡೆತ್ ಅಂತ ಹೇಳ್ತಾರೆ ಇತಿಹಾಸವನ್ನು ನಾವು ನೋಡ್ತಾ ಹೋದ್ರೆ. ಸೊ ಈ ತರದ ಸಾಂಕ್ರಾಮಿಕ ರೋಗಗಳನ್ನ ಸಂಪೂರ್ಣವಾಗಿ ಹತೋಟಿಗೆ ತಂದಿರೋದು ಕೂಡ ಒಂದ್ ಕಡೆ ಜನಸಂಖ್ಯೆ ಹೆಚ್ಚಳಕ್ಕೆ ಕಾರಣ ಆಗಿದೆ. ಹಾಗೇನೆ ಶಿಶು ಮರಣ ಕುಸಿತ ಆಗಿರ್ತಕ್ಕಂಥದ್ದು.
ಎಷ್ಟೋ ಸಂದರ್ಭಗಳಲ್ಲಿ ಜನನದ ಸಂದರ್ಭದಲ್ಲೇ ಮಗು ಮರಣ ಹೊಂದತಕ್ಕಂಥ ಸಂದರ್ಭಗಳಿತ್ತು. ಆದ್ರೆ ಇವತ್ತು ವೈದ್ಯಕೀಯ ಕ್ಷೇತ್ರ ತುಂಬಾ ಪ್ರಗತಿಯನ್ನ ಸಾಧಿಸಿರೋದ್ರಿಂದ ಜನನ ಸಂದರ್ಭದಲ್ಲಿ ಏನಾದ್ರು ತೊಂದರೆ ಇದ್ರೆ ಅದನ್ನ ಕೃತಕ ವೆಂಟಿಲೇಟರ್ಗಳ ಅಲ್ವಾ, ಕೃತಕ ಹೀಟರ್ಗಳಲ್ಲಿ ಇಡ್ತಾರೆ ನೋಡಿ. ಮಕ್ಕಳು ತುಂಬಾನೇ ಪ್ರೀ ಮೆಚ್ಯೂರ್ಡ್ ಆಗಿ ಅವಧಿಗೆ ಮೊದಲೇ ಜನಿಸಿರ್ತಕ್ಕಂಥ ಮಕ್ಕಳನ್ನ ತೀವ್ರ ನಿಗಾ ಘಟಕಗಳಲ್ಲಿ ಇಟ್ಬಿಟ್ಟು ಅವ್ರನ್ನ ಸಂರಕ್ಷಣೆ ಮಾಡುವುದರಿಂದ ಶಿಶು ಮರಣ ದರ ಕುಸಿತ ಆಗಿದೆ. ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಈಗೆಲ್ಲ ಸ್ಕ್ಯಾನಿಂಗ್ ಅಂತೆ ಮತ್ತೊಂದು ಬಹಳಷ್ಟು ರಿಪೋರ್ಟ್ಗಳು ಬಂದಿರೋದ್ರಿಂದ ಗರ್ಭಾವಸ್ಥೆಯಲ್ಲೇ ಮಗುವಿನ ಆರೋಗ್ಯವನ್ನ, ಅದರ ಬೆಳವಣಿಗೆಯನ್ನ ಗಮನಿಸಿ ಅದರ ರಕ್ಷಣೆ ಕೈಗೊಳ್ಳೋದ್ರಿಂದ ಶಿಶು ಮರಣ ದರ ಕುಸಿತ ಆಗಿದೆ. ಜೊತೆಗೆ ಶಿಕ್ಷಣದಲ್ಲಿ ತುಂಬಾನೇ ಪ್ರಗತಿಯಾಗಿದೆ. ಇವತ್ತು ಶಿಕ್ಷಣದಲ್ಲಿ ಪ್ರಗತಿಯಾಗಿರೋದು ಏನಾಗುತ್ತೆ, ಜನರಲ್ಲಿ ವಿಚಾರವಂತಿಕೆ ಪ್ರಜ್ಞೆಯನ್ನ ಹೆಚ್ಚು ಮಾಡೋದ್ರಿಂದಾಗಿ ಹೆಚ್ಚಿನ ಜನಸಂಖ್ಯಾ ಬೆಳವಣಿಗೆ ಆಗುತ್ತೆ ಕಾರಣ. ಸೊ ಇದಿಷ್ಟು ಜನಸಂಖ್ಯಾ ಬೆಳವಣಿಗೆಯ ಕಾರಣಗಳು, ರೈಟ್? ಜನಸಂಖ್ಯಾ ಬೆಳವಣಿಗೆಗೆ ಕಾರಣಗಳು ಅಂತಾದಾಗ ಇಷ್ಟಂಶಗಳು ನೆನಪು. ನೆಕ್ಸ್ಟ್ ಮುಂದೆ ಹೋಗೋಣ ಮಕ್ಕಳೇ. ಜನಸಂಖ್ಯಾ ಬೆಳವಣಿಗೆಯ ಪರಿಣಾಮಗಳೇನು, ರೈಟ್? ಜನಸಂಖ್ಯಾ ಬೆಳವಣಿಗೆಯ ಪರಿಣಾಮ. ಹೆಚ್ಚು ಜನಸಂಖ್ಯೆಯಿಂದ ಯಾವ ಸಮಸ್ಯೆಗಳು ತಲೆದೋರುತ್ತೆ? ನಾನು ಹೇಳಿದೆ ನಿಮಗೆ, ಅತಿಯಾದ್ರೆ ಅಮೃತವೂ ವಿಷ ಆಗುತ್ತೆ. ಹಾಗಾಗಿ ದೇಶದ ಅಭಿವೃದ್ಧಿಗೆ ಜನಸಂಖ್ಯೆ ಬಹಳ ಮುಖ್ಯ. ಆದ್ರೆ ಅದು ಅತಿಯಾಯಿತು ಅಂದ್ರೆ ಅದೇ ಒಂದು ಸಮಸ್ಯೆ ಆಗುತ್ತೆ. ಎಲ್ಲ ಸಮಸ್ಯೆಗೂ ಮೂಲ ಜನಸಂಖ್ಯೆ. ಎಲ್ಲ ಸಮಸ್ಯೆಗೂ ಮೂಲ ಜನಸಂಖ್ಯೆ. ನೋಡಿದ್ರೆ ಜನಸಂಖ್ಯಾ ಬೆಳವಣಿಗೆಯ ಪರಿಣಾಮಗಳೇನಾಗುತ್ತೆ ಅಂತ ನೋಡಿದ್ರೆ, ಮೊದಲನೇದಾಗಿ ನಿರುದ್ಯೋಗ ತಾಂಡವವಾಗುತ್ತೆ. ಭಾರತದಂತಹ ದೇಶದಲ್ಲಿ ನಿರುದ್ಯೋಗ ಬಹಳ ಪ್ರಮುಖವಾಗಿರ್ತಕ್ಕಂಥ ಸಮಸ್ಯೆ. ನಮ್ಮ ಅಭಿಪ್ರಾಯದಲ್ಲಿ ಸಮಸ್ಯೆಗಳ ತಾಯಿ ಬೇರು ಯಾವುದು ಅಂತ ನೋಡಿದ್ರೆ, ಭಾರತದಲ್ಲಿ ಸಮಸ್ಯೆಗಳ ಮೂಲ ಯಾವುದು ಅಂತ ನೋಡಿದ್ರೆ ಜನಸಂಖ್ಯೆ ಆಯಿತು. ಜನಸಂಖ್ಯೆ ಒಂದು ಕಂಟ್ರೋಲಿಗೆ ಬಂದ್ರೆ ಎಲ್ಲ ಸಮಸ್ಯೆಗಳು ಕೂಡ ತಾವಾಗಿ ಪರಿಹಾರ ಆಗ್ತಾ ಹೋಗುತ್ತೆ, ರೈಟ್? ಇವತ್ತು ನಿರುದ್ಯೋಗ ಅಂದ್ರೆ ಹೆಚ್ಚುತ್ತಾ ಇರ್ತಕ್ಕಂಥ ಜನರಿಗೆ ಉದ್ಯೋಗಾವಕಾಶ ಸಿಗ್ತಾ ಇಲ್ಲ. ಉದ್ಯೋಗ ಸಿಕ್ಕಿಲ್ಲ ಅಂತ ಉಪವಾಸ ಅಂತೂ ಇರ್ಲಿಕ್ಕಾಗಲ್ಲ ಅಲ್ವಾ? ನಂಗೆ ಉದ್ಯೋಗ ಇಲ್ಲ, ಹಸಿವಾಗ್ತಾ ಇದೆ, ಊಟ ಕೊಡು ಅಂದ್ರೆ ಯಾರು ಊಟ ಕೊಡಲ್ಲ. ಒಂದಿನ ಕೊಡ್ಬೋದು, 2 ದಿನ ಕೊಡ್ಬೋದು ಅಲ್ವಾ? ಸಂಸಾರ ನಿರ್ವಹಣೆಗೆ ಅವ್ನು ಕೆಲಸ ಮಾಡ್ಲೇಬೇಕು. ಆದ್ರೆ ಎಲ್ಲೂ ಕೆಲಸ ಸಿಗ್ತಾ ಇಲ್ಲ. ಅವನೇನ್ ಮಾಡ್ತಾನೆ? ಕೊಲೆ ಮಾಡ್ತಾನೆ, ಸುಲಿಗೆ ಮಾಡ್ತಾನೆ, ದರೋಡೆ ಮಾಡ್ತಾನೆ. ಸಮಾಜ ಬಾಹಿರ ಚಟುವಟಿಕೆ, ರೈಟ್? ಸಮಾಜ ಬಾಹಿರ ಚಟುವಟಿಕೆಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿದೆ ಅಂದ್ರೆ ಅದಕ್ಕೆ ಕಾರಣ ನಿರುದ್ಯೋಗ. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಕೆಲಸ ಇತ್ತು ಅಂದ್ರೆ ಅವ್ನು ನಿಯತ್ತಾಗಿ ದುಡಿದು ಅವನು ಸಂಸಾರ ಮಾಡ್ತಾನೆ, ಅವನು ಸಂಪಾದನೆ ಮಾಡ್ತಾನೆ, ಕುಟುಂಬವನ್ನ ನಿರ್ವಹಿಸ್ತಾನೆ. ಆದ್ರೆ ದುಡಿಲಿಕ್ಕೆ ಕೆಲಸನೇ ಸಿಗ್ತಾ ಇಲ್ಲ ಅಂದಾಗ ಅವನೇನ್ ಮಾಡ್ತಾನೆ? ದುಷ್ಟ ಆಲೋಚನೆಗಳು ಅವನ ತಲೆ ಹೋಗ್ತದೆ, ಅದ್ರ ಪ್ರಕಾರ ಮಾಡ್ತಾನೆ. ಎರಡನೇದು ಆಹಾರದ ಕೊರತೆ. ಹೆಚ್ಚುತ್ತಾ ಇರ್ತಕ್ಕಂಥ ಜನಸಂಖ್ಯೆಗೆ ಲಭ್ಯವಾಗಿರ್ತಕ್ಕಂಥ ಆಹಾರ ಸಾಲ್ತಾ ಇದೆ. ಭಾರತದಲ್ಲಿ ಹೆಚ್ಚುತ್ತಿರುವ ಜನಸಂಖ್ಯೆಗೆ ಸಾಕಾಗುವಷ್ಟು ಆಹಾರ ಧಾನ್ಯಗಳು ಲಭ್ಯ ಇಲ್ಲ. ಹಾಗಾಗಿ ಆಹಾರದ ಕೊರತೆ ತಲೆದೋರುತ್ತೆ. ಒಂದು ಕುಟುಂಬದಲ್ಲಿ ಎಷ್ಟು ಆದಾಯ ಇದೆಯೋ ಅದಕ್ಕೆ ಮೀರಿದ ವೆಚ್ಚ ಆದಾಗ ಏನಾಗುತ್ತೆ? ಆಹಾರದ ಸಮಸ್ಯೆ ಬರುತ್ತೆ. 3 ಹೊತ್ತು ಉಣ್ಣೋನು 2 ಹೊತ್ತು ಉಣ್ಬೇಕಾಗುತ್ತೆ, ಒಂದಷ್ಟು ಉಪವಾಸ ಇರಬೇಕಾದಂತ ಸಂದರ್ಭ ಬರ್ತಾರೆ. ಸೊ ಆಹಾರದ ಕೊರತೆ ಜೊತೆಗೆ ಅಪೌಷ್ಟಿಕತೆ ಅಂತ ಹೇಳ್ತೀವಿ. ಅಪೌಷ್ಟಿಕತೆಯನ್ನ ಕಾಣದ ಹಸಿವು ಅಂತ ಕರೀತಾರೆ. ಊಟ ಮಾಡ್ತೀವಿ, ಆದ್ರೆ ಊಟ ಮಾಡಿದ ಆಹಾರದಲ್ಲಿ ಪೌಷ್ಟಿಕಾಂಶ ಎಷ್ಟಿದೆ? ಮೂಲ ಸೌಕರ್ಯಗಳ ಕೊರತೆ. ಮೂಲ ಸೌಕರ್ಯಗಳು ಏನು ಫಂಡಮೆಂಟಲ್ ನೀಡ್ಸ್ ಅಂತ ಕರಿತೀವಿ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಮೂಲಭೂತ ಅಗತ್ಯತೆಗಳು ಅಂತ ಬಂದಾಗ ಆಹಾರ, ಬಟ್ಟೆ, ವಸತಿ ಇವುಗಳನ್ನ ಒದಗಿಸಿಕೊಳ್ಳಲಾಗದಂತಹ ಸ್ಥಿತಿ, ಅದನ್ನ ನಾವು ಬಡತನ ಅಂತ ಕರಿತೀವಿ, ರೈಟ್? ಸೊ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಇವತ್ತು ಶಿಕ್ಷಣ ಕೂಡ ಮೂಲಭೂತ ಅಗತ್ಯಗಳಲ್ಲಿ ಒಂದು. ಆದ್ರೆ ಎಲ್ರಿಗೂ ಶಿಕ್ಷಣವನ್ನ ನೀಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಲಕ್ಷಾಂತರ ಜನ ಇವತ್ತಿಗೂ ಕೂಡ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಮೂಲಭೂತ ಸೌಕರ್ಯಗಳ ಕೊರತೆ. ಕಡಿಮೆ ತಲಾದಾಯ. ನೋಡಿ, ತಲಾದಾಯ ಅಂತ ಬಂದು ಯಾವ ದೇಶದಲ್ಲಿ ಜನಸಂಖ್ಯೆ ಹೆಚ್ಚಾಗಿರುತ್ತೋ ಆ ದೇಶದ ತಲಾದಾಯ ಕಡಿಮೆ ಆಗುತ್ತೆ.
ತಲಾದಾಯ ಅಂದ್ರೆ ಏನು? ಒಂದು ರಾಷ್ಟ್ರದ ಒಟ್ಟು ರಾಷ್ಟ್ರೀಯ ಆದಾಯವನ್ನ ಆ ರಾಷ್ಟ್ರದ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ಬರುವುದು ತಲಾದಾಯ. ಹಾಗಾಗಿ ಯಾವಾಗ ಜನಸಂಖ್ಯೆ ಏರುಮುಖವಾಗಿರುತ್ತೋ ಆಗ ತಲಾದಾಯ ಇಳಿತಾ ಹೋಗುತ್ತೆ. ರೈಟ್. ರಾಷ್ಟ್ರದ ಆದಾಯ ಹೆಚ್ಚಾದ್ರೂ ಕೂಡ ಜನಸಂಖ್ಯೆ ಹೆಚ್ಚಾಗ್ತಾ ಹೋದಾಗ ತಲಾದಾಯ ಕಡಿಮೆ ಆಗ್ತಾನೆ ಹೋಗುತ್ತೆ. ತಲಾದಾಯ ಜಾಸ್ತಿ ಆಗ್ಬೇಕು ಅಂದ್ರೆ ಏನಾಗಬೇಕು? ರಾಷ್ಟ್ರೀಯ ಆದಾಯ ಹೆಚ್ಚಾಗಬೇಕು, ಜನಸಂಖ್ಯೆ ನಿಯಂತ್ರಣದಲ್ಲೇ ಇರಬೇಕು, ಆಗ ತಲಾದಾಯ ಹೆಚ್ಚಾಗ್ತದೆ. ರೈಟ್. ಕಡಿಮೆ ತಲಾದಾಯಕ್ಕೆ ಜನಸಂಖ್ಯೆ ಹೆಚ್ಚಳ ಕಾರಣ ಆಗುತ್ತೆ. ಯಾವಾಗ ಜನಸಂಖ್ಯೆ ಹೆಚ್ಚಾಗುತ್ತೆ, ಎಲ್ರಿಗೂ ಉದ್ಯೋಗಾವಕಾಶ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ರಿಗೂ ಶಿಕ್ಷಣ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಎಲ್ರಿಗೂ ಆರೋಗ್ಯ ಸೌಲಭ್ಯಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಅವಾಗ ಏನಾಗುತ್ತೆ? ದೇಶದ ಆರ್ಥಿಕ ಅಭಿವೃದ್ಧಿ ನಿಧಾನ ಆಗುತ್ತೆ. ನಿಧಾನಗತಿಯ ಆರ್ಥಿಕ ಅಭಿವೃದ್ಧಿಗೆ ಹೆಚ್ಚುತ್ತಿರುವ ಜನಸಂಖ್ಯೆ ಕಾರಣ ಆಗುತ್ತೆ. ಬಡತನ. ರೈಟ್. ಬಡತನಕ್ಕೆ ಮೂಲ ಕಾರಣ ಜನಸಂಖ್ಯಾ ಹೆಚ್ಚಳ. ಅದಕ್ಕೆ ಹೇಳೋದು, ಅದು ಗೊತ್ತಿದ್ದು ಕೂಡ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಬಡವರು 1-2 ಮಕ್ಕಳಿಗೆ ಅವರು ಆಪರೇಷನ್ ಮಾಡಿಸ್ಕೊಳ್ಳಲ್ಲ. 3, 4, 5. ರೈಟ್. ಇವಾಗ ಮೊದಲು ಬಿಡಿ, ಮೊದಲು ಅರ್ಧ ಡಜನ್ನು, 1 ಡಜನ್ನು, 14, 15 ಅಲ್ವಾ ನಾವು ಹೇಳ್ತೀವಿ. ಬಡತನಕ್ಕೆ ಹೆಚ್ಚುತ್ತಿರುವ ಜನಸಂಖ್ಯೆಯಿಂದ ಆಗುವ ಸಮಸ್ಯೆಗಳಲ್ಲಿ ಬಡತನ, ಜೊತೆಗೆ ಜೀವನ ಮಟ್ಟ ಕುಸಿತ. ಜೀವನ ಮಟ್ಟ ಅಂತ ಬಂದಾಗ ಪ್ರತಿಯೊಬ್ಬ ವ್ಯಕ್ತಿಯ ಕನಿಷ್ಠ ಜೀವನವನ್ನ ನಿರ್ವಹಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಮೂಲಸೌಕರ್ಯಗಳನ್ನು ಕೂಡ ಫುಲ್ಫಿಲ್ ಮಾಡ್ಕೊಳ್ಳೋದಾಗಿರ್ತಕ್ಕಂಥ ಸ್ಥಿತಿಯನ್ನ ನಾವು ಜೀವನ ಮಟ್ಟದ ಕುಸಿತ ಅಂತ ಹೇಳ್ತೀವಿ. ಯಾಕೆಂದ್ರೆ ದಿನನಿತ್ಯದಲ್ಲಿ ಬೆಲೆಗಳು ಏರಿಕೆ ಆಗ್ತಾ ಇದೆ. ರೈಟ್. ಏರಿಕೆ ಆಗುತ್ತಿರುವ ಬೆಲೆಗಳಲ್ಲಿ ಅವನ ದುಡಿಮೆಗೆ ಆ ಬೆಲೆಗಳನ್ನ ಹೊಂದಿಸಿಕೊಂಡು ಜೀವನವನ್ನು ನಿರ್ವಹಿಸಲಿಕ್ಕೆ ಬಹಳ ಕಷ್ಟ ಆಗ್ತಾ ಇರ್ತಕ್ಕಂಥ ಪರಿಸ್ಥಿತಿ. ನೆಕ್ಸ್ಟ್, ಪರಿಸರ ಮಾಲಿನ್ಯ. ಪರಿಸರ ಮಾಲಿನ್ಯ ಅಂತ ಬಂದಾಗ ನೋಡಿ, ಹೆಚ್ಚುತ್ತಿರುವ ಜನಸಂಖ್ಯೆ ಏನಾಗ್ತಾ ಇದೆ? ಪ್ರತಿಯೊಂದು ಮನೆಗಳಲ್ಲಿ 2-3 ವೆಹಿಕಲ್ಗಳಿದೆ ಅಲ್ವಾ? ಪ್ರತಿಯೊಂದು ಮನೆಗಳಲ್ಲಿ 2-3 ವೆಹಿಕಲ್ಗಳಿದೆ ಅಂತಂದ್ರೆ ಅಲ್ಲಿ ಏನಾಗ್ತಾ ಇದೆ? ಮಾಲಿನ್ಯ, ಪೊಲ್ಯೂಷನ್ ಜಾಸ್ತಿ ಆಗ್ತದೆ. ರೈಟ್. ಪರಿಸರ ಮಾಲಿನ್ಯ ಜಾಸ್ತಿ ಆಗ್ತದೆ. ಹೆಚ್ಚುತ್ತಿರುವ ಜನಸಂಖ್ಯೆಗೆ ತಕ್ಕ ಹಾಗೆ ಪ್ರಾಡಕ್ಟ್ ಗಳನ್ನ ಪೂರೈಕೆ ಮಾಡಬೇಕು ಅಂತೇಳಿ ಫ್ಯಾಕ್ಟರಿಗಳು ಜಾಸ್ತಿ ಆಗ್ತಾ ಇದೆ, ಉದ್ಯೋಗಾವಕಾಶ ಕೊಡ್ಲಿಕ್ಕೆ ಜಾಸ್ತಿ ಆಗ್ತಾ ಇದೆ, ವಾಹನಗಳು ಜಾಸ್ತಿ ಆಗ್ತಾ ಇದೆ. ಸೊ ಎಲ್ಲ ರೀತಿಯಂದ್ರು ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಮಣ್ಣಿನ ಮಾಲಿನ್ಯ, ವಿಕಿರಣ ಮಾಲಿನ್ಯ, ಸೊ ಎಲ್ಲ ರೀತಿಯ ಮಾಲಿನ್ಯಗಳಿಗೆ ಕಾರಣ ಜನಸಂಖ್ಯಾ ಹೆಚ್ಚಳ. ಜೊತೆಗೆ ರಾಜಕತೆ. ಇವತ್ತು ರಾಜಕೀಯದ ಬಗ್ಗೆ ಮಾತಾಡಂಗಿಲ್ಲ, ಆ ಪರಿಸ್ಥಿತಿಗೆ ಬಂದ್ಬಿಡಿ. ಸೊ ರಾಜಕೀಯ. ಸೊ ಇವೆಲ್ಲ ಜನಸಂಖ್ಯಾ ಬೆಳವಣಿಗೆಯ ಪರಿಣಾಮಗಳು ಅಂತ ಬಂದಾಗ ಈ ಪರಿಣಾಮಗಳನ್ನ ಪಟ್ಟಿ. ಇನ್ನ ನಿಯಂತ್ರಣ ಮಾಡಬೇಕು. ಜನಸಂಖ್ಯೆ ಹೆಚ್ಚಳದಿಂದ ಇಷ್ಟೆಲ್ಲ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ಮೇಲೆ ಅದನ್ನ ನಿಯಂತ್ರಣ ಮಾಡ್ಬೇಕಲ್ಲ. ನಿಯಂತ್ರಣ ಕ್ರಮಗಳು ನೋಟ್ ಮಾಡಿ ಮಕ್ಕಳೇ. ನಿಯಂತ್ರಣ ಕ್ರಮಗಳು ಅಂತ ಬಂದಾಗ ಮೊದಲನೇದು ಕುಟುಂಬ ಕಲ್ಯಾಣ ಯೋಜನೆ ಅಂತ ಕರಿತೀವಿ. ಸ್ಮಾಲ್ ಸ್ಕೇಲ್ ಫ್ಯಾಮಿಲಿ ಅಂತ ಏನ್ ಕರಿತೀವಿ. ಕುಟುಂಬ ಕಲ್ಯಾಣ ಯೋಜನೆಯಿಂದ ಏನು ಲಾಭ ಇದೆ ಅನ್ನೋದು ಜನರಿಗೆ ತಿಳುವಳಿಕೆ ಮೂಡಿಸಬೇಕು. ಈ ಸ್ಮಾಲ್ ಸ್ಕೇಲ್ ಒಂದು ಕುಟುಂಬ ಕಲ್ಯಾಣ ಯೋಜನೆ ಜಾರಿಗೊಳಿಸಿದ ನಂತರದಲ್ಲಿ 1981ರಿಂದ ಈಚೆಗೆ ಏನಾಗ್ತಾ ಇದೆ? ಜನಸಂಖ್ಯಾ ಏರಿಕೆಯ ದರ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದನ್ನ ಗಮನಿಸಿ. ಜೊತೆಗೆ ಪ್ರಚಾರ, ಜಾಹೀರಾತು. ಕುಟುಂಬ ಕಲ್ಯಾಣ ಯೋಜನೆ ಅಡಿಯಲ್ಲಿ ಪ್ರಚಾರ, ಜನರಿಗೆ ಒಂದಷ್ಟು ಜಾಹೀರಾತುಗಳ ಮೂಲಕ ಅವರನ್ನು ತಲುಪಿಸಬೇಕು. ಸ್ಮಾಲ್ ಫ್ಯಾಮಿಲಿಯಿಂದಾಗಿ ಏನು ಸುಖಿ ಕುಟುಂಬ ಅಲ್ವಾ? ಕುಟುಂಬದಲ್ಲಿ ಒಂದೇ ಮಗು, ಒಂದು ಪೋಸ್ಟ್ ಆಗ್ತಾ ಇದ್ರು, ಏನು ಗಂಡಾಗ್ಲಿ ಹೆಣ್ಣಾಗ್ಲಿ ಕುಟುಂಬಕ್ಕೆ ಒಂದೇ ಇರಲಿ ಅಂತ ಅಲ್ವಾ? ಫಸ್ಟ್ ಏನ್ ಮಾಡ್ತಾ ಇದ್ರು? ನಮ್ಮ ಕಾಲದಲ್ಲೆಲ್ಲ ಇತ್ತಪ್ಪ. ಫಸ್ಟ್ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಗೋಡೆ ಬರಹ ಬರೆಸ್ತಾ ಇದ್ರು. ಏನ್ ಗೋಡೆ ಬರಹ ಇರ್ತಿತ್ತು ಅಂದ್ರೆ, ಆರತಿಗೊಬ್ಬ ಮಗಳು, ಕೀರ್ತಿಗೊಬ್ಬ ಮಗ ಅಂದ್ರೆ ಕುಟುಂಬಕ್ಕೆ 2 ಸಾಕು. ಆ ನಂತರದಲ್ಲಿ 2 ಮತ್ತೆ ಗಂಡು ಹೆಣ್ಣು 2 ಗಂಡ ತಡಿ, ಇನ್ನೊಂದು ಹೆಣ್ಣು ಬರ್ಲಿ ಮತ್ತೆ ಆರತಿಗೆ, ಅಥವಾ 2 ಹೆಣ್ಣಾಯ್ತು ತಡಿ ಮತ್ತೆ ಕೀರ್ತಿಗೆ ಗಂಡು ಬರ್ಲಿ. ಆರತಿಗಾಗ್ಲಿ ಕೀರ್ತಿಗಾಗ್ಲಿ ಮನೆಗೆ ಒಂದೇ.
ರೈಟ್. ಆರತಿ ಕೀರ್ತಿ ಎರಡು. ಯಾಕೆಂದ್ರೆ ಮಹಿಳೆ ಕೀರ್ತಿ ತರ್ಲಿಕ್ಕೆ ಆಗಲ್ವಾ, ಅಥವಾ ಪುರುಷ ಆರತಿ ಮಾಡ್ಲಿಕ್ಕೆ ಆಗಲ್ವಾ? ಬೇಡ. ಏನಾಗಿದೆ, ಇಬ್ರು ಆ ಕಡೆ ಈ ಕಡೆ ಅಪ್ಪ ಅಮ್ಮ, ಮಧ್ಯದಲ್ಲಿ ಒಂದು ಮಗ, ಅಪ್ಪ ಅಮ್ಮ ಕೈ ಗಂಡಾಗ್ಲಿ ಹೆಣ್ಣಾಗ್ಲಿ. ಈ ರೀತಿಯ ಒಂದಷ್ಟು ಜಾಹೀರಾತುಗಳನ್ನು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಿದ್ದು. ಜೊತೆಗೆ ಗ್ರಾಮೀಣ ಜನರಲ್ಲಿ ಅರಿವು ಮೂಡಿಸ್ತಕ್ಕಂಥದ್ದು ಜನಸಂಖ್ಯಾ ನಿಯಂತ್ರಣಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥ ಕ್ರಮ. ಯಾಕೆಂದ್ರೆ ನಗರ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಜನರು ಹೆಚ್ಚಿನ ಜನಸಂಖ್ಯೆನ ಹೊಂದಿರಲ್ಲ. ಅಲ್ಲೆಲ್ಲ ಮೈಕ್ರೋ ಫ್ಯಾಮಿಲೀಸ್, ಅಪ್ಪ ಅಮ್ಮ ಮಗ, ಜಾಸ್ತಿ ಅಂದ್ರೆ ಮಕ್ಕಳು ಇಬ್ರು, ರೈಟ್, ಎರಡು ಮತ್ತೊಂದು, ಮೂರು ಮತ್ತೊಂದು ಅಷ್ಟೇ. ಇದಿಷ್ಟು ಮಕ್ಕಳೇ ಇವತ್ತಿನ ತರಗತಿಯಲ್ಲಿ ನಾವು ಜನಸಂಖ್ಯೆ ಪಾಠ, ಭಾರತದ ಜನಸಂಖ್ಯೆಯಲ್ಲಿ ಏನ್ ಅಭ್ಯಾಸ ಮಾಡಿದ್ವಿ, ಎಲ್ಲ ಪಾಯಿಂಟ್ ಗಳನ್ನ ಒಂದ್ಸರಿ ನೋಟ್ ಮಾಡಿ. ಜನಸಂಖ್ಯೆ ಎಂದರೇನು, 2011ರಲ್ಲಿ ಭಾರತದ ಜನಸಂಖ್ಯೆ ಎಷ್ಟಿತ್ತು, ಅಂಕಿಅಂಶ ಬರೆಯಿರಿ. ಜನಸಂಖ್ಯಾ ಬೆಳವಣಿಗೆಯನ್ನ ಕುರಿತು ಬರೆಯಿರಿ, ಒಂದು ಪ್ರಶ್ನೆ ಹಾಕೊಂಡು ಅದಕ್ಕೆ ಬರೆಯಿರಿ. ಜನಸಂಖ್ಯಾ ಬೆಳವಣಿಗೆಗೆ ಕಾರಣಗಳನ್ನ ತಿಳಿಸಿ. ಕಾರಣಗಳು ಅಂತ ಬಂದಾಗ ಎರಡು ಬರುತ್ತೆ, ಅಧಿಕ ಜನನ ದರದ ಕಾರಣಗಳು, ಕಡಿಮೆ ಮರಣ ದರದ ಕಾರಣ. ಹಾಗೆ ಜನಸಂಖ್ಯಾ ಹೆಚ್ಚಳದ ಪರಿಣಾಮಗಳನ್ನ ಕುರಿತು ಬರೆಯಿರಿ. ಬಹಳ ಮುಖ್ಯ. 2 ಅಥವಾ 3 ಕೇಳ್ತಕ್ಕಂಥ ಪ್ರಶ್ನೆ ಜನಸಂಖ್ಯಾ ಬೆಳವಣಿಗೆಯ ಪರಿಣಾಮಗಳು. ನೆಕ್ಸ್ಟ್ ಜನಸಂಖ್ಯಾ ನಿಯಂತ್ರಣ ಕ್ರಮಗಳನ್ನ ಬರೆಯಿರಿ ಅಂತ ಹೇಳಿದ್ರೆ ನಿಯಂತ್ರಣ ಕ್ರಮಗಳನ್ನ ಬರೀಬೇಕಾಗ್ತದೆ. ಸೊ ಎಷ್ಟು ಅಂಶಗಳು ನೆನಪಿರಲಿ ಮಕ್ಕಳೇ. ಮುಂದಿನ ತರಗತಿಯಲ್ಲಿ ಇದರ ಮುಂದುವರಿದ ಭಾಗವನ್ನ ಮತ್ತೊಂದು ತರಗತಿಯಲ್ಲಿ ಅಭ್ಯಾಸ ಮಾಡಿ.